ಪರಮ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಬುದ್ಧಣಿ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ವಾಸಗೈದು ಗ್ರಾಮದ ನೊಂದ ಭಕ್ತರ ಕಣ್ಣೀರನ್ನು ಒರೆಸಿ ಗ್ರಾಮದ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಈ ಒಂದು ಶ್ರಾವಣ ಮುಕ್ತಾಯ ಕಾರ್ಯಕ್ರಮದ ಒಂದು ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾವ ನನ್ನಪ್ಪ ಜಟ್ಟಿಂಗೇಶ್ವರ ಪವಿತ್ರ ಪಾದಕ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅನಂತ ಕೋಟಿ ದೀರ್ಘದಂಡ ಗ್ರಾಮಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಸರ್ವಜ್ಞ ಒಂದು ಮಾತು ಹಿಂಗೆ ಹೇಳ್ತಾನ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ, ಸರ್ವರು ಒಂದು ನುಡಿಗಲಿತು ಇದ್ದಿದ ಪರ್ವತ ತಾಣಾದ ಸರ್ವಜ್ಞ ಅನ್ನೋ ಹಾಗೆ. ಯಾಕಂದ್ರೆ ಇಲ್ಲಿ ಮುಂಜಾನೆ ಹಿಡ್ಕೊಂಡು ಸಂಜೆವರೆಗೆ ನಾನೇ ಇಲ್ಲಿ ಡೊಳ್ಳಿನ ಮೇಲಿನೊಳಗೆ ಮಾತಾಡಕ್ ಬರ್ಬೇಕಾಗಿತ್ತು. ಇವತ್ತ ಅರಸೂಣಿಗೆ ಗ್ರಾಮದ ಡೊಳ್ಳಿನ ಕಲಾ ಸಂಘದವರು ಬಹಳ ನನಗ ಪ್ರೀತಿಯಿಂದ ಕರೆದಿದ್ರು. ನಂದೇ ಅನಿವಾರ್ಯ ಕಾರಣದ ಕೆಲಸ ಇರುವುದರಿಂದ ನಮ್ಮ ತಮ್ಮದಡ್ಡಿ ದೇವು ಇಲ್ಲಪ್ಪ ನೀನೇ ಹೋಗು, ನಾವಟ್ಟೇ ಬದನಿ ಗ್ರಾಮಕ್ಕೆ ಇವತ್ತು ನಾ ಬಂದೇ ಹೋಗ್ತೀನಿ ಅಂತ ಹೇಳಿಕಿಸಂತ್ರ ಅವ್ರಿಗೆ ಮಾತು ಕೊಟ್ಟಿದ್ದೆ. ಮಾತು ಕೊಟ್ಟ ಪ್ರಕಾರ ನ್ಯಾಯವರಿಗೆ ಮಾತು ಕೊಟ್ಟ ಪ್ರಕಾರ ನಾವು ಇವತ್ತು ಇಲ್ಲಿ ಬಂದು ಆ ಗುರುವಿನ ದರ್ಶನ ಮಾಡ್ಕೊಂಡು ಇಲ್ಲಿ ಊರು ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ತಮ್ಮದೇ ಆಗಿರ್ತಕ್ಕಂಥ ಬಾಜುಹಳ್ಳಿ ಗ್ರಾಮ ಬಿರುದಿನಿ ಮುಕ್ತಾನದ ಮೇಳೊಳಗೆ ಸಾಕಷ್ಟು ನಾ ಮಾತಾಡೀನಿ. ಆ ಮೇಳ ಮುಂದಕ್ಕೆ ಹೋಯ್ದೀನಿ ಒಂದು ಟೈಮ್ದಾಗ. ಆ ಮೇಳೊಳಗೆ ನನಕ್ಕಿಂತ ಪ್ರಥಮದಲ್ಲಿ ಇಲ್ಲಿ ಬುದ್ಧನಿ ಗ್ರಾಮದೊಳಗೆ ಶೆಟ್ಟ ಅಂತ ಹೇಳಿ ಮಾತಾಡ್ತಿದ್ರತ್ತ. ನನಗೆ ಗೊತ್ತಿದ್ದಿಲ್ಲ, ಅವರ ದರ್ಶನ ನನಗೆ ಇನ್ಕವರೆಗಿನೂ ಆಗಿದ್ದಿಲ್ಲ. ಇಲ್ಲೇ ಬಾಜುಕ್ ಬಂದ್ರು ಕೂಡ ನನಗೆ ಹೆಂಗ ಸಂತೋಷ ಆಗ್ಯದಪ್ಪ ಅಂತಂದ್ರ ನನಕ್ಕಿಂತ ಹಿರಿಯ ಕಲಾವಿದರು ನನಕ್ಕಿಂತ ಎಷ್ಟೇ ಅಲ್ಲಿ ಆ ಮೇಳೊಳಗೆ ಮೊದಲು ಮಾತಾಡಿರ್ತಕ್ಕಂಥ ದೊಡ್ಡವರ ಆಶೀರ್ವಾದ ನನಗೆ ಸಿಕ್ಕದಲ್ಲ ಇವತ್ತ. ಅದಕ್ಕೆ ಈ ಬುದ್ಧನಿ ಗ್ರಾಮದ ಗುರು ಹಿರಿಯರಿಗೆ ಯಾಕಪ್ಪ ಅಂತಂದ್ರೆ ಮುಕ್ತಾನನ ಮೇಳೊಳಗೆ ನಾ ಮಾತಾಡೋಕ್ಕಿಂತ ಪೂರ್ವದಲ್ಲಿ ಅವ್ರು ಮಾತಾಡಿದ. ಅದಕ್ಕೆ ಗುರುಗಳ ನಿಮ್ಮ ಆಶೀರ್ವಾದ ನನ್ನ ತೆನೆ ಮೇಲೆ ಯಾವತ್ತೂ ಇರ್ಲಿಕ್ಕೆ ನಾ ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ನಾ ಬಂದಿದ್ದಕ್ಕಾಗಿ ನನಗೆ ಮಾನ ಸನ್ಮಾನ ಅನ್ನುವಂಥದನ್ನ ಸಮಸ್ತ ಊರಿನ ಗುರು ಹಿರಿಯರು ಕೊಡ್ಕೊಂಡಿಲ್ಲ. ಶ್ರೀಶೈಲ ಮಾಸ್ತರ್ ಇಲ್ಲಿ ತನಕ ಬಂದಾನಪ್ಪ ಅಂತಂದ್ರೆ ಅವನ ಹಂಗೆ ಕಳಿಸೋದು ಬೇಡ, ನಮ್ಮ ಊರೊಳಗ ಚಿರಪರಿಚಿತ ಆಗುವಂತ ಕಾರ್ಯಕ್ಕೆ ನಾವು ಅನುವು ಮಾಡಿಕೊಡೋಣ ತಿಳ್ಕೊಂಡು ಏನಿದೊಂದು ಹಾರ ಶಾಲ ಹಾಕಿ ನನಗೇನು ಭಾರ ಮಾಡಿದ್ರು ನೋಡು, ಆ ಭಾರ ಇಳಿಸ್ಕೋಬೇಕಾದ್ರೆ ನನಗೆ ವಜ್ಜದ. ದಯಮಾಡಿ ನಾನಾದರೂ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ದಯಮಾಡಿ ಈ ಬುದ್ಧನಿ ಗ್ರಾಮದ ಗುರು ಹಿರಿಯರು ಬಂದು ಈ ಭಾರ ಇಳಿಸಿಕೊಂಡು ತಾವು ಕೂಡ ನನ್ನ ಊರಿಗೆ ಬಂದು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ತಮಗೆ ಕಳಕಳಿ ಕೇಳಿಕೊಂಡು ನನಗೆ ಮಾತಾಡೋಕ್ಕೆ ನಾಲ್ಕು ಮಾತು ಅನುವು ಮಾಡಿ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ. ಯಾಕಂದ್ರೆ ಮಾಸ್ತರ್ ಮಾತಾಡೋದಾನಿ ಅವ ಮಾತಾಡ್ಲಿ ಮುಂದೆ ಯಥಾಸ್ಥಿತಿಯಾಗಿ ಅವ್ರದ್ದು ಒಂದು ಸಂದ ಕೇಳೋನು ಕೇಳಿಕೆಸಂತ್ರ ನಾವಿವತ್ತ ನೋಡಿ ಸುಮಾರು ಒಂದು 3 ವರ್ಷದಿಂದ 4 ವರ್ಷ ಆಯ್ತು ಸರ್ ನಾವು ಹಾಡಿಕೆ ಕಾರ್ಯಕ್ರಮ ಕಡಿಮೆ ಮಾಡೇವಿ, ಹೋಗಿಲ್ಲ. ಅದಕ್ಕೆ ನಮ್ಮ ಅಕ್ಕ ತಂಗಿಯರು ಕೂತಾರ ಒಂದು ಮಾತು ಒಂದು ಸಾಣದ ಒಂದು ಕಟ್ಟಿ ಹೇಳ್ಬೇಕಾಗ್ಯದ ಅವ್ರ ಬಗ್ಗೆ. ಈ ಬುದ್ಧನಿ ಗ್ರಾಮದೊಳಗೆ ಇಬ್ಬರು ಅತ್ತಿ ಸಸಿ ಇದ್ರು. ಈ ಬುದ್ಧನಿ ಗ್ರಾಮದೊಳಗೆ ಇಬ್ಬರು ಅತ್ತಿ ಸಸಿ ಇದ್ರು. ಅತ್ತಿ ಸಸಿ ಇದ್ದಂತ ಸಂದರ್ಭದೊಳಗೆ ಅತ್ತಿ ಸಸಿ ಏನು ಮಾಡಿದ್ರು ಬೈದು ಬಿಡ್ತಿದ್ದಿಲ್ಲ. ನೀರು ತಂದ್ರು ಬೇಯಕಿನಿ, ರೊಟ್ಟಿ ಮಾಡಿದ್ರು ಬೇಯಕಿನಿ, ಅಡಿಗೆ ಮಾಡಿದ್ರು ಬೇಯಕಿನಿ, ಹೊಲಕ್ ಹಾದ್ರು ಬೇಯಕಿನಿ, ಕಸ ತೆಗೆದ್ರು ಬೇಯಕಿನಿ, ಒಟ್ಟ ಅತ್ತಿಗೆ ಬೈದೊಂದು ಹುಡಿಯೇ ಬಿಟ್ಟಿತ್ತು. ಅವಾಗ ಸಸಿ ಅಂತಾಳ ನಮ್ಮವ್ವ ನಮ್ಮಪ್ಪರು ತಂದು ಕಿಸಿ ಅಂತ ಇಲ್ಲಿ ಕೊಟ್ಟಾರ. ಇನ್ನ ನಮ್ಮಪ್ಪ ನಮ್ಮವನ ಹೆಸರು ತರ್ಬೇಕಂದ್ರ ಅತ್ತಿ ಕೊಟ್ಟಿರ್ತಕ್ಕಂತ ಕಾರ್ಡ್ ತಾಳ್ಲೇಬೇಕಾಗ್ಯನ್ನ. ಮತ್ತೆ ನಮ್ಮ ಅಪ್ಪ ನಮ್ಮವನ ಹೆಸರು ತರಬಾರ್ದಪ್ಪ ಅಂತಂದ್ರೆ ನಾನು ತವ್ರ ಮನೆಗೆ ಹೋಗ್ಬೇಕಾಗ್ತದ. ಅತ್ತಿ ನನಗೆ ಬೇಕಾಟ್ ಕಾಟ್ ಕೊಡ್ಲಿ ತಿಳ್ಕೊಂಡ್ ಕಿಸಿಂತರ ಸಸಿ ನಡಿಲಕತ್ತಿದ್ವು. ನಡಿಲಕತ್ತಿದ ಒಂದು ಟೈಮ್ ಅದೊಳಗ ಸಸಿ ಏನ್ ಮಾಡಕತ್ತಳಪ್ಪ ಅಂತಂದ್ರ ಮುಂಜಾನೆ ಎದ್ದು ಕೂಡ್ಲೇನೆ ಆಕಳ ಕಾಲ್ ಪೂಜೆ ಮಾಡಿ ಕಿಸಿಂತರ ಆಕಳಿ ಪೂಜೆ ಮಾಡಿ ಸ್ವಾ ಮಾಡೋದು ನಮ್ಮ ಧರ್ಮ. ಅದು ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂತ ಮಾತದ. ಈ ಸಸಿ ಎಮ್ಮಿ ಕಾಲ್ ಪೂಜೆ ಮಾಡಿ ಕಿಸಿಂತರ ಎಮ್ಮಿ ಊದಿನ ಕಡ್ಡಿ ಬೆಳಗಿ ದಿನ ಸ್ವಾ ಮಾಡಕತ್ತಿಬಿಟ್ರು. ಎಮ್ಮಿ ಕಾಲು ದಿನ ಮುಂಜಾನೆ ಪೂಜೆ ಮಾಡುದು, ಊದಿನ ಕಡ್ಡಿ ಬೆಳಗುದು, ಎಮ್ಮಿ ಕಾಲಿಗೆ ಸ್ವ ಮಾಡಕತ್ತಿದ್ರು. ಅವಾಗ ಓಣಿಯನ್ನ ಅಕ್ಕ ತಂಗಿಯರು ಕೇಳಿದ್ರು, ಅಲ್ಲ ತಂಗಿ ನೀನು ಆಕಳ ಪೂಜೆ ಮಾಡೋದು ನೋಡೇವು, ಆದ್ರ ಕರೆ ಎಮ್ಮಿ ಕಾಲು ತೊಳೆದು ನೀ ಎಮ್ಮಿ
ಪೂಜೆ ಮಾಡಿಕಿಸಿ ಅಂತೀರಿ ಎಮ್ಮಿಗೆ ಸ್ವಾಮಿ ಉರಿ ಕಡ್ಡಿ ಬೆಳಗ್ಗೆ ಸ್ವಾಮಿ ಮಾಡ್ತಿ ಅಂದ್ರ ಆ ಎಮ್ಮಿ ನಿನಗೇನು ಸುಖ ಕೊಟ್ಟದ ಅದರದಿಂದ ನಿನಗೇನು ಲಾಭ ಆಗ್ಯದ ಅಂತ ಕೇಳಿದ್ರಿ ಇವ್ರು. ಹೌದ್ರಿಪ್ಪ. ಅವಾಗ ಸೊಸಿ ಹೇಳಿದಳು, ಏನ್ ಹೇಳ್ರಿಪ್ಪ? ಈ ಎಮ್ಮಿದಿಂದ ನನಗೆ ಏನು ಲಾಭ ಆಗ್ಯದಪ್ಪ ಅಂತಂದ್ರ ನಮ್ಮ ಅತ್ತಿ ಕೂತ್ರು ಬೈತಿದಳು, ನಿತ್ರು ಬೈತಿದಳು, ತಗದ ಮಾಡಿದ್ರು ಬೈತಿದಳು, ಸದಿ ತೆಗೆದ್ರು ಬೈತಿದಳು. ಈ ಎಮ್ಮಿ ಯಾವಾಗ ನಮ್ಮ ಅತ್ತಿ ಹಿಂಡಾಕತ್ತಿದಳು, ಹಿಂಡಾಕತ್ತಾಗ ಒಟ್ಟು ಕಿಸಿಂದ ಬಾಯಾನ ಹಲ್ಲು ಮುರಿದು ಕಿಸಿಂತ ನನಗೆ ಬೈದು ಬಿಡಿಸಿಬಿಟ್ಟೈತಿ. ಅದಕ್ಕ ಎಮ್ಮಿ ಕಾಲಿ ನಾ ಪೂಜೆ ಮಾಡಾಕತ್ತೀನಿ ಸಸಿ ಹೇಳಿದ್ರು. ಅದಕ್ಕ ಅತ್ತಿನೂ ಸೊಸಿಯಾಗಿನೇ ನಡೆದಾಕಿ, ಸೊಸಿನೂ ಮುಂದ ಅತ್ತೆಗಾಕಿ. ಅದಕ್ಕ ಹೆಣ್ಣಿಗೆ ವೈರಿ ಆಯ್ತಪ್ಪ ಅಂತಂದ್ರ ಮುಂದೆ ನಮ್ಮ ಪರಿಸ್ಥಿತಿ ಹೆಂಗ. ದಯಮಾಡಿ ಸ್ವಸ್ಥ್ಯರು ನಡೆಸ್ಕೊಳ್ಳುವಂತ ಅತ್ತಿದರು ಮತ್ತು ಸ್ವಸ್ಥ್ಯರು ಅತ್ತಿ ಕೂಡ ಹೆಂಗ್ ಸಂಸಾರ ಮಾಡ್ಬೇಕಂತೇಳಿ ಸ್ವಸ್ಥ್ಯರು ತಿಳ್ಕೋಬೇಕು. ಸ್ವಸ್ಥ್ಯರು ಹೆಂಗ್ ಇರಬೇಕು, ಅತ್ತಿ ಸ್ವಸ್ಥ್ಯರನ್ನ ಹೆಂಗ್ ನಡೆಸ್ಕೋಬೇಕು ಅನ್ನುವಂಥದನ್ನ ಅತ್ತಿ ತಿಳ್ಕೋಬೇಕು. ಇವ್ರಿಬ್ರು ತಾಯಿ ಮಕ್ಕಳು ಆದಾಗ ಆದ ಗಂಡ ಹೊಟ್ಟೆ ಕಿರಿಕಿರಿ ಬರೋದಿಲ್ಲ, ಇಲ್ಲಾಂದ್ರೆ ಕತ್ರಿ ಬಹಳ ಬಿರ್ಸಿ ಬರ್ತದೆ. ಟೈಮ್ ತುಸೋದ ದಯಮಾಡಿ ಮತ್ತೆ ತಂದ್ಗಳನ್ನ ಮಸ್ತರ್ನ ಯಾಕೆ ಹಚ್ಚಿದೆ ಒಣ್ಣಂಗ ಆಗ್ಬಾರ್ದು. ಯಾವನ ಪುರಾಣ ಹಚ್ಚದ ಕಂಬಳಿಕಾದಂಗ ಆಗಿತ್ತು ನನ್ನ ಹಣೆ ಬರ ಹಂಗ ಆಗ್ಬಾರ್ದು. ದಯಮಾಡಿ ನನ್ನ ಕರೆಸಿ ಇಲ್ಲಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಸಮಸ್ತ ಬುದ್ಧನಿ ಗ್ರಾಮದ ಅಕ್ಕ ತಂಗಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಯುವಕ ಮಿತ್ರರ ಆಶೀರ್ವಾದ ಯಾವತ್ತೂ ನನ್ನ ತಲೆ ಮ್ಯಾಗ ಇರ್ಲಿಕ್ಕೆ ತಮ್ಮ ಎಲ್ಲರ ಪಾದಕ್ಕೆ ಹಣೆ ಇಟ್ಟು ಬೇಡ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ.